ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊತ್ತಿರ್ಬೇಕ್ರಿ, KS ಆಗಿರ್ಬೋದು, PSI, SDF ಗ್ರೂಪ್ ಸಿ ಅದಲ್ವಾ. ಈ ತರಬೇತಿ ಕೇಂದ್ರ ಇದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಂಡು ಬರುವ ಏಕೈಕನಪ್ಪ ಅತ್ಯುನ್ನತವಾದ ತರಬೇತಿ ಕೇಂದ್ರ ಯಾವ್ದು ಗೊತ್ತೇನ್ರಿ? ಅದು ಮಾರ್ಗದರ್ಶನ ಅಂತ ಹೇಳ್ಬೋದು. ಗೊತ್ತಿರ್ಲಿ. ಎಸ್, ಲಾಸ್ಟ್ ಕ್ಲಾಸಸ್ ಅಂತ ಗೊತ್ತಿರ್ಬೇಕು. ನಾವು ಉಷ್ಣದ ಭಾಗ 1 ಭಾಗ 2 ನೋಡಿದೀವಿ ಅಂತ ಗೊತ್ತೀನಿ. ಈಗ ನೆಕ್ಸ್ಟ್ ಏನ್ ಗೊತ್ತೇನ್ರಿ? ಉಷ್ಣದ ಉಳಿದ ಭಾಗ, ಮುಂದಿನ ಭಾಗ ಅಂದ್ರ ನೋಡ್ರಿ, ಲಾಸ್ಟ್ ಕ್ಲಾಸ್ನಾಗ ಉಷ್ಣದ ಏನಪ್ಪಾ ಬಂದಾಗ ಅಲ್ಲಿ ಪರಿಣಾಮಗಳು ನೋಡಿದ್ವಿ ಅನ್ಕೋತೀನಲ್ವಾ. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಗೊತ್ತೇನ್ರಿ? ಉಷ್ಣದ ವಸ್ತುಗಳಲ್ಲಿ ಉಷ್ಣದ ಪ್ರಕಾರ ಅಂತ ಬರ್ತೈತಿ. ಮೊದಲ ವಸ್ತುಗಳಲ್ಲಿ ಏನ್ ಗೊತ್ತೇನ್ರಿ? ಉಷ್ಣ ಪ್ರಸಾರವು 3 ವಿಧಗಳಾಗುತ್ತದೆ ಅಂತ ಹೇಳ್ತಾರೆ. ಇವಾಗ ವಸ್ತುಗಳ ಪ್ರಕಾರ ಉಷ್ಣ ಎಷ್ಟ್ ಪ್ರಕಾರ ಬರ್ತಾ ಗೊತ್ತೇನ್ರಿ? ಅಂದ್ರೆ ಉಷ್ಣ ಪ್ರಸಾರ ಗೊತ್ತಲ್ವಾ. ಈ ಉಷ್ಣ ಪ್ರಸಾರದ ಪ್ರಕಾರಗಳು ಎಷ್ಟು ಗೊತ್ತೇನ್ರಿ? 3 ಬರ್ತಾವ. ಎಷ್ಟು ಬರ್ತಾವ? 3 ಬರ್ತಾವ. ಒಂದ್ ಯಾವ್ದು ಗೊತ್ತೇನ್ರಿ? ಉಷ್ಣ ವಹನ. 2 ಉಷ್ಣ ಸಂವಹನ. 3 ಉಷ್ಣ ವಿಕಿರಣ. ನೋಡ್ರಿ, ಹೀಟ್ ಕಂಡಕ್ಷನ್ ಅಂತ ಕರೀತಾರ, ಹೀಟ್ ಕನ್ವೆನ್ಷನ್ ಅಂತ ಕರೀತಾರ, ನಂತರ ಹೀಟ್ ರೇಡಿಯೇಷನ್ ಅಂತ ಕರೀತಾರ. ನೋಡ್ಸಿದಾರೆ ಬರ್ರಿ ಒಂದೊಂದಾಗ ನೋಡ್ಕೊಂತ ಹೋಗೋಣ ಅಂತ. ಒಂದು ಉಷ್ಣ ವಹನ. ಯಾವ ವಹನ ಗೊತ್ತೇನ್ರಿ? ಉಷ್ಣ ವಹನ. ಉಷ್ಣ ವಹನ ಅಂದ್ರೆ ಏನಂತ ಬಂದಾಗ ಬರ್ರಿ ಈ ಸ್ಲೈಡ್ ಅಲ್ಲಿ ಐತಿ ನೋಡೋಣ ಬರ್ರಿ. ಘನ ವಸ್ತುಗಳಿಗಲ್ಲಿ ಶಾಖವು ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ಪ್ರಸಾರವಾಗುತ್ತದೆ. ಅದಲ್ರಿ, ಇಲ್ಲಿ ಕಣಗಳ ಚಲನೆ ಆಗದೆ ಶಾಖ ಪ್ರಸಾರ ಆಗುತ್ತದೆ. ಇದನ್ನು ಉಷ್ಣ ವಹನ ಎಂದು ಕರೆಯುತ್ತಾರೆ. ನೋಡ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಉಷ್ಣ ವಹನ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಉಷ್ಣ ವಹನ ಅಂತ ಬಂದಾಗ ಸಿಂಪಲ್ ಆಗಿ ಸ್ನೇಹಿತರೆ ಗೊತ್ತಿರ್ಬೇಕು. ಈಗ ಒಂದ್ ಮಾಧ್ಯಮ ಬರ್ತಾರ, ಮಾಧ್ಯಮ ಅಂತ ಬಂದಾಗ ಗೊತ್ತಿರ್ಬೇಕ್ರಿ. ಘನ ಮಾಧ್ಯಮ, ದ್ರವ ಮಾಧ್ಯಮ, ಅನಿಲ ಮಾಧ್ಯಮ ಅಂತ 3 ಮಾಧ್ಯಮ ಬರ್ತಾವಲ್ವಾ. ಈಗ ಒಂದ್ ತಗೊಳ್ತೀನಿ, ಒಂದು ಘನ ತಗೋತೀನಿ ಅಂತ ಹೇಳ್ಕೊಡ್ರಿ. ಯಾವ ಮಾಧ್ಯಮ ಗೊತ್ತೇನ್ರಿ? ಘನ. ಅಂದ್ರೆ ಘನ ಮಾಧ್ಯಮ ಗೊತ್ತೇನ್ರಿ? ಅಲ್ಲಿ ಕಣಗಳು ಒತ್ತಿ ಆಗಿರ್ತಾವ. ಸ್ನೇಹಿತರೆ ನೋಡ್ರಿ, ಉಷ್ಣವಹನ ಮೂಲಕ ಶಾಖ ಪ್ರಸಾರ ಮಾಡುವ ವಸ್ತುವನ್ನು ಉಷ್ಣವಾಹಕ ಎಂದು ಕರೆಯುತ್ತಾರೆ. ಕ್ವಶನ್ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಉಷ್ಣವಹನ ಸಿಂಪಲ್ ಏನ್ ಗೊತ್ತೇನ್ರಿ? ಉಷ್ಣವಹನ ಅಂತ ಬಂದಾಗ ಈ ಕಣಗಳ ಚಲನೆ ಇಲ್ಲದೆ ಗೊತ್ತೇನ್ರಿ? ಕಣಗಳ ಚಲನೆ ಇಲ್ಲದೆ ಏನ್ ಗೊತ್ತೇನ್ರಿ? ಉಷ್ಣ ಪ್ರಸಾರವಾಗುವುದಕ್ಕೆ, ಅಥವಾ ಶಾರ್ಟ್ ಕಟ್ ನೋಡಿ ಗೊತ್ತಿರ್ಬೇಕ್ರಿ. ಉಷ್ಣ ಈ ಪ್ರಸಾರ ಆಗುತ್ತೆ ಅಂದ್ರೆ ಈ ಕಣಗಳು ಇರ್ತವೆ ನೋಡ್ರಿ, ಕಣಗಳ ಚಲನೆ ಇಲ್ಲದೆ ಉಷ್ಣ ಪ್ರಸಾರವಾಗುವುದೇ ಉಷ್ಣವಹನ. ಅದು ಇದಕ್ಕಿಂತ ಈಜಿಯಾಗಿ ಹೇಳ್ತಾರೆ. ಅದ್ರಲ್ಲಿ ಗೊತ್ತಿರ್ಲಿ ಅದು ಹೆಂಗೆ ಸರ್ ಅಂತ ಬಂದಾಗ ಗೊತ್ತಿರ್ಲಿ. ಇಲ್ಲಿ ನೋಡ್ರಿ, ಕಣಗಳು ನೋಡ್ರಿ ಒತ್ತಿ ಆಗಿರ್ತಾವ. ಈ ಕಣಗಳ ಚಲನೆ ಆಗಂಗಿಲ್ಲ, ಇಲ್ಲಿ ಹಿಂದಕ್ಕೂ ಹೋಗಂಗಿಲ್ಲ, ಮುಂದಕ್ಕೂ ಹೋಗಂಗಿಲ್ಲ. ಬಟ್ ಏನಾಗುತ್ತೆ ಗೊತ್ತೇನ್ರಿ? ಈ ಕಣಗಳು ಇಲ್ಲೇ ರೌಂಡ್ ಶೇಪ್ ಏನ್ ಗೊತ್ತೇನ್ರಿ? ತಿರುಗ್ತಿರ್ತಾವ. ಅಂದ್ರೆ ಏನ್ ಗೊತ್ತೇನ್ರಿ? ಈ ಕಣಗಳ ಚಲನೆ ಇಲ್ಲದೆ ಉಷ್ಣ ಪ್ರಸಾರ ಆಗೋದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಉಷ್ಣವಹನ ಅಂತ ಕರೀತಾರ. ಈ ಉಷ್ಣವಹನ ಕೇವಲ ಘನ ಮಾಧ್ಯಮದಲ್ಲಿ ಮಾತ್ರ ಕಂಡು ಬರುತ್ತದೆ. ಎಸ್, ಈಗ 3 ಮಾಧ್ಯಮದ ಅಲ್ವಾ, ಘನ, ದ್ರವ, ಅನಿಲ. ಅದರಾಗ ಈ ಉಷ್ಣವಹನ ಕ್ರಿಯೆಯಲ್ಲಿ ನಡೀತು ಗೊತ್ತೇನ್ರಿ? ಘನ ಮಾಧ್ಯಮ ಮಾತ್ರ. ಎಸ್, ಈಗ ಉದಾಹರಣೆ ಅಂತ ಬಂದಾಗ ಗೊತ್ತಿರ್ಬೇಕು. ಸೂಜಿಯನ್ನು ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಗೊತ್ತೇನ್ರಿ? ಕಾಯಿಸಿದಾಗ ಉಷ್ಣ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುತ್ತದೆ. ಅದೇ ಗೊತ್ತಿರ್ಬೇಕ್ರಿ. ಉಷ್ಣ ಒಂದು ಕಡೆಯಿಂದ ಈ ಸೂಜಿಯನ್ನು ಉರಿತಿರ್ತದಲ್ವಾ, ಅದು ಆಗಿರ್ಬೋದು. ನಂತರ ಈ ಪಾತ್ರೆಗಳು ನೋಡ್ರಿ, ನಿಮ್ಗೆ ಗೊತ್ತೇನ್ರಿ? ಈ ಪಾತ್ರೆಗಳು ಇರ್ತಾವ ನೋಡ್ರಿ. ಈಗ ಪಾತ್ರೆಗಳ ಬಂದಾಗ ಘನನೇ ಬರ್ತಾವ. ಈಗ ಮಾಮೂಲಿ ನೋಡ್ರಿ, ನಾವ್ ಅಡಿಗೆ ಮಾಡ್ಬೇಕಾದ್ರ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡ್ತೀವಲ್ವಾ. ಈ ನೋಡ್ರಿ, ಪಾತ್ರೆ ಅಂತ ಬಂದಾಗ ಘನ ಬರ್ತಲ್ವಾ. ಈ ನೋಡ್ರಿ, ಘನ ವಸ್ತು ಕೆಳಗಡೆ ಉಷ್ಣ ಕೊಡ್ತೀವಲ್ವಾ. ಈ ಉಷ್ಣ ಕೊಟ್ಟಾಗ ಏನ್ ಗೊತ್ತೇನ್ರಿ? ಅಲ್ಲಿ ಏನ್ ಗೊತ್ತ? ಕಣಗಳ ಚಲನೆ. ನೋಡ್ರಿ, ಪಾತ್ರೆ ಕೆಳಗಡೆ ಬೆಂಕಿ ಹಚ್ಚಿರ್ತೀವಿ. ಈಗ ನೋಡ್ರಿ, ಒಂದು ಬೆಂಕಿ ಹಚ್ಚಿ ಅಥವಾ ಗ್ಯಾಸ್ ಹಚ್ಬಿಟ್ಟು ಏನ್ ಗೊತ್ತೇನ್ರಿ? 10-15 ನಿಮಿಷ ಏನಪ್ಪಾ ಬಂದಾಗ 10-15 ನಿಮಿಷ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಉಷ್ಣ ಕೊಟ್ಟಾದ ನಂತರ ಆ ಪಾತ್ರೆ ಮೇಲ್ಗಡೆ ಕೈ ಹಚ್ಚಿ ಸುಡ್ತೀವಿ. ನೋಡಿ, ಕೆಳಗಡೆ ಬೆಂಕಿ ಹಚ್ಚಿರ್ತೀವಿ, ಬಟ್ ಮೇಲ್ಗಡೆ ಪಾತ್ರೆ ಸುಡಿದಲ್ವಾ. ಕಾರಣ ಗೊತ್ತೇನ್ರಿ? ಅಲ್ಲಿ ಕಣಗಳ ಚಲನೆ ಇಲ್ಲದ ಉಷ್ಣ ಪ್ರಸಾರವಾಯಿತು. ಅದಕ್ಕೆ ಏನ್ ಕರೀತಾರ? ಉಷ್ಣವಹನ. ಸಿಂಪಲ್ ಗೊತ್ತಿರ್ಲಿ. ನಂತರ ಬಂದಾಗ ನೋಡ್ರಿ, ನೆಕ್ಸ್ಟ್ ಸ್ಲೈಡ್ ಗೊತ್ತೇನ್ರಿ? ಈಗ ವಾಹಕ ಅಂತ ಬರ್ತ ನೋಡಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಇಂಗ್ಲಿಷ್ ಏನ್ ಕರೀತಾರೆ ಗೊತ್ತೇನ್ರಿ? ಕಂಡಕ್ಟರ್ ಅಂತ ಕರೀತಾರೆ. ಏನ್ ಕರೀತಾರೆ ಹೇಳ್ರಿ? ಕಂಡಕ್ಟರ್ ಅಂತ ಕರೀತಾರೆ. ಸಿಂಪಲ್ ಆಗಿ ಗೊತ್ತಿರ್ಬೇಕು ಕಂಡಕ್ಟರ್. ಸರ್, ವಾಹಕ ಅಂದ್ರೆ ಏನು ನೋಡ್ರಿ? ಯಾವೆಲ್ಲ ವಸ್ತುಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತವೆಯೋ ಅವುಗಳಿಗೆ ವಾಹಕಗಳೆಂದು ಕರೀತಾರೆ. ಸರ್, ವಾಹಕ ಅಂದ್ರೆ ಗೊತ್ತೇನ್ರಿ? ಯಾವ ವಸ್ತುಗಳು ತಮ್ಮ ಮೂಲಕ ಈ ಉಷ್ಣ ಹರಿಯಲು ಬಿಡುತ್ತಾ ನೋಡೋದಕ್ಕೆ ವಾಹಕ ಅಂತ ಕರೀತಾರೆ. ಸಿಂಪಲ್ ತಿಳ್ಕೊಡೋದಲ್ವಾ. ಅದೇ ರೀತಿ ಹೆಂಗ್ ಗೊತ್ತೇನ್ರಿ? ಸರ್, ಎಕ್ಸಾಂಪಲ್ ವಾಹಕಕ್ಕೆ ಯಾವ್ರಿ ಅಂತ ಬಂದಾಗ ಗೊತ್ತಿರ್ಬೇಕು. ಸರ್, ಒಂದು ಕಬ್ಬಿಣ ಬರ್ತಾ ಅನ್ಸುತ್ತೆ ಅದಲ್ವಾ. ಈ ಕಬ್ಬಿಣ ಅಂದ್ರೆ ಗೊತ್ತೇನ್ರಿ? ವಾಹಕ ಅಂತ ಅಂದ್ರೆ ಉಷ್ಣ ಹರಿತೈತಿ ನೋಡ್ರಿ. ಇವಾಗ ಗೊತ್ತಿರ್ಬೇಕ್ರಿ. ಇವಾಗ ಕಬ್ಬಿಣ ಅಂತ ಬಂದಾಗ ನಾವ್ ಕೆಳಗಡೆ ಉಷ್ಣ ಕೊಟ್ಟೆ ಅಂತ ತಿಳ್ಕೊಡ್ರಿ, ಫುಲ್ ಮೇಲ್ಗಡೆ ಎಲ್ಲ ಹರ್ಕೋತ್ ಬರ್ತೈತಿ. ಹೌದಲ್ವಾ? ಗೊತ್ತಿರ್ಲಿ. ನಂತರ ಬಂದಾಗ ತಾಮ್ರ, ಬೆಳ್ಳಿ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇತ್ಯಾದಿ ಎಕ್ಸೆಟ್ರಾ. ಅಂದ್ರೆ ಇವಾಗ ವಾಹಕ ಯಾವ್ದು ಉಷ್ಣ ಹರಿಯಲು ಬಿಡ್ತೈತಲ್ವಾ, ಅದಕ್ಕೆ ವಾಹಕ ಅಂತ ಕರೀತಾರೆ. ಹೌದಾ? ನಂತರ ಅವಾಹಕ ಬಂದ ನೋಡ್ರಿ, ಯಾವೆಲ್ಲ ವಸ್ತುಗಳು
ಯಾವೆಲ್ಲ ವಸ್ತುಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಯಲೇನ್ ಗೊತ್ತೇನ್ರಿ ಬಿಡುವುದಿಲ್ಲವೋ ಅದಲ್ವಾ ಅವುಗಳಿಗೆ ಏನ್ ಕರೀತಾರ ಗೊತ್ತೇನ್ರಿ ಅವಾಹಕ ಎಂದು ಕರೀತಾರ. ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ, ಅವಾಹಕ ಅಂತ ಗೊತ್ತೇನ್ರಿ ಆ ಯಾವ ವಸ್ತುಗಳು ತನ್ನ ಮೂಲಕ ಉಷ್ಣ ಹರಿಯಲು ಬಿಡಂಗಿಲ್ಲ ಅಲ್ವಾ ಅದಕ್ಕೆ ಏನ್ ಕರೀತಾರ ಅವಾಹಕ. ಹರಿಯಲು ಬಿಡೋದ್ ಗೊತ್ತೇನ್ರಿ ವಾಹಕ, ಹರಿಯಲು ಬಿಡಂಗಿಲ್ಲ ಅಲ್ವಾ ಅದು ಅವಾಹಕ ಅಂತ ಕರೀತಾರ. ಗೊತ್ತಿರ್ಲಿ. ಈಗ ಅವಾಹಕದಾಗ ಗೊತ್ತೇನ್ರಿ ಕಲ್ಲು, ಸರ್ ನಂತರ ಗೊತ್ತೇನ್ರಿ ಮಣ್ಣು, ನಂತರ ಕಟ್ಟಿಗೆ, ನಂತರ ಥರ್ಮಕೋಲ್ ಅಲ್ವಾ ನೀರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಇತ್ಯಾದಿ. ಇದೆಲ್ಲ ಏನ್ ಗೊತ್ತೇನ್ರಿ ಅವಾಹಕ. ಇನ್ನೊಂದ್ ಬರೀತ ನೋಡ್ರಿ ಅವಾಹಕ, ಅರೆವಾಹಕ ಅಂತ ಕೂಡ ಬರ್ತಾವ, ಸೆಮಿ ಕಂಡಕ್ಟರ್ ಅಂತ ಕರೀತಾರ ಸ್ನೇಹಿತರ ಇಂಗ್ಲಿಷ್ ದಾಗ. ಗೊತ್ತಿರ್ಲಿ. ಅಂದ್ರೆ ಯಾವ ವಸ್ತುಗಳು ತನ್ನ ಮಟ್ಟಿಗೆ ಈ ಸ್ವಲ್ಪ ಮಟ್ಟಿಗೆ ಉಷ್ಣ ಹರಿಯಲ್ ಬಿಡ್ತದಲ್ವಾ ಅದಕ್ಕೆ ಅರೆವಾಹಕ ಅಂತ ಕರೀತಾರೆ. ಯಾವ ವಾಹಕ? ಅರೆವಾಹಕ. ನೋಡ್ರಿ ಗೊತ್ತಿರ್ಲಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಅಂತ ಬರ್ರಿ. ಏನದ ನೋಡೋಣ. ಈ ಉಷ್ಣ ವಹನದ ಅನ್ವಯಗಳು, ಉಷ್ಣವಾದ ಅನ್ವಯಗಳು, ಉಪಯೋಗಗಳು, ಎಲ್ಲೆಲ್ಲಿ ಬಳಸ್ತಾರ, ಏನ್ ಸುದ್ದಿ ಅಂತಕ್ಕಂತ ಮಾಹಿತಿ ನೋಡೋಣ ಬರ್ರಿ. ಈಗ ಏನ್ ಗೊತ್ತೇನ್ರಿ ಕೊಟ್ಟಿದ್ರೆ ನೋಡಿ, ಒಂದೇ ಎಕ್ಸಾಂಪಲ್ ಗೊತ್ತೇನ್ರಿ. ಹಳ್ಳಿಗಳಲ್ಲಿ ಮಣ್ಣಿನ ಮನೆಗಳು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತವೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರುತ್ತವೆ. ಕಾರಣ ಏನ್ ಗೊತ್ತೇನ್ರಿ ಮಣ್ಣು ಒಂದು ಏನ್ ಗೊತ್ತೇನ್ ಕಿಲ್ ಅವಾಹಕವಾಗಿದೆ ಮತ್ತು ಇದನ್ನು ಉಷ್ಣ ವಹನದ ಕ್ರಿಯೆಗೆ ಅನ್ವಯ ಆಗುತ್ತದೆ. ಇವಾಗ ನೋಡ್ರಿ ಹಳ್ಳಿ ಕಡೆ ಬಂದಾಗ ಈ ಮಣ್ಣಿನ ಮನೆ ಇರ್ತಾವ ನೋಡ್ರಿ ಹೌದಲ್ವಿ. ಆ ಮಣ್ಣಿನ ಮನೆ ನೋಡ್ರಿ ಎಷ್ಟಾಗಿ ಬಿಸಿಲು ಬರಲ್ಲ ಹೌದಲ್ವಾ, ಎಷ್ಟಾಗಿ ಬಿಸಿಲು ತಣ್ಣಗಿರ್ತಾವ ಸ್ನೇಹಿತರೆ. ನೋಡ್ರಿ ಗೊತ್ತಿರ್ಬೇಕು ತಣ್ಣಗಿರ್ತಾವಲ್ವಾ ಆ ಮಣ್ಣಿನ ಗೊತ್ತೇನ್ರಿ ಉಷ್ಣ ಹರಿಯಲು ಬಿಡಂಗಿಲ್ಲ. ನೋಡ್ರಿ ಮಣ್ಣು ಅಂತ ಗೊತ್ತೇನ್ರಿ ಅವಾಹಕ. ಅವಾಹಕ ಅಂದ್ರೆ ಗೊತ್ತೇನ್ರಿ ಯಾವ್ದು ಉಷ್ಣ ಹರಿಯಲು ಬಿಡಂಗಿಲ್ಲಲ್ವಾ ಅದಕ್ಕೆ ಅವಾಹಕ ಅಂತ ಕರಿತಾರ ಸ್ನೇಹಿತರೆ ಹೌದಲ್ವಾ. ಈಗ ನೋಡ್ರಿ ಮಣ್ಣಿನ ಮನೆ ನೋಡ್ರಿ ಬೇಸಿಗೆ ಕಾಲ ತಂಪಾಗಿರ್ತವಿ, ಅದೇ ಚಳಿಗಾಲದಾಗ ಏನ್ ಗೊತ್ತೇನ್ರಿ ಏನಪ್ಪಾ ಅಂದ್ರೆ ಬೆಚ್ಚಾಗಿರ್ತಾವ. ಅಂದ್ರ ಇದು ಯಾವ್ದು ಕ್ರಿಯೆಗೆ ಅನ್ವಯ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಅದು ಉಷ್ಣ ವಾಹನ ಕ್ರಿಯೆಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಗೊತ್ತಿರ್ಲಿ. ನಂತರ ಬಂದಾಗ ತುಂಬಾ ಚಳಿ ಆದಾಗ ಒಂದು ಬ್ಲಾಂಕೆಟ್ ಹೊತ್ತಿಕೊಳ್ಳುವ ಬದಲು 2 ಬ್ಲಾಂಕೆಟ್ ಹೊತ್ತಿಕೊಂಡರೆ ಚಳಿ ಕಡಿಮೆ ಆಗುತ್ತದೆ. ಅಲ್ಲೇನ್ ಗೊತ್ತೇನ್ರಿ ಒಂದಕ್ಕಿಂತ ಹೆಚ್ಚು ಬ್ಲಾಂಕೆಟ್ ಹಾಕೊಂಡ್ರೆ ಗೊತ್ತೇನ್ರಿ ಅಲ್ಲೇನಪ್ಪ ಬಂದಾಗ 2 ಬ್ಲಾಂಕೆಟ್ ಹಾಕಿ ಚಳಿ ಏನಪ್ಪ ಕಡಿಮೆ ಆಗ್ತದೆ. ಇದು ಕೂಡ ಗೊತ್ತೇನ್ರಿ ಉಷ್ಣವನ್ನ ಕ್ರಿಯೆಗೆ ಅನ್ವಯ ಆಗ್ತದೆ ಹೌದಲ್ವಾ. ನಂತರ ಹವಾನಿಯಂತ್ರಿತ ಕೊಠಡಿಗಳ ಕಿಟಕಿಗಳಿಗೆ ಒಂದರ ಮೇಲೊಂದರಂತೆ ಆಗ್ಬೇಕಾಗಿತ್ತು. ಒಂದರ ಮೇಲೊಂದರಂತೆ ಗಾಜನ್ನು ಜೋಡಿಸುತ್ತಾರೆ, ಏಕೆಂದರೆ ಗಾಜು ಒಂದು ಅವಾಹಕ. ಒಳಗಿನ ಶಾಖ ಹೊರಗೆ ಮತ್ತು ಏನ್ ಗೊತ್ತೇ ಹೊರಗಿನ ಶಾಖ ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ, ಹಾಗಾಗಿ ಗಾಜು ಬಳಸುತ್ತಾರೆ ಅಂತ ಹೇಳ್ತಾರೆ. ನೋಡ್ರಿ ಗೊತ್ತಿರ್ಬೇಕು. ಇವಾಗ ಹವಾನಿಯಂತ್ರಿತ ಅಂದ್ರೆ ಗೊತ್ತೇನ್ರಿ AC ರೂಮ್ ಅಂತೀರಿ. ನೋಡ್ರಿ ಏನಂತೀರಿ ಗೊತ್ತೇನ್ರಿ AC ರೂಮ್ ಅಂತೀರಲ್ವಾ. ಈಗ ನೋಡ್ರಿ ಅವಾಗ AC ರೂಮ್ದಾಗ ನೋಡ್ರಿ ಒಳಗಡೆ ಕೂಲ್ ಆಗಿರ್ತದ ನೋಡ್ರಿ, ಹೊರಗಡೆ ಹೀಟ್ ಇರುತ್ತೆ ನೋಡ್ರಿ. ಅಲ್ಲಿ ಗೊತ್ತಿರ್ಬೇಕು ಗಾಜ್ ನೋಡ್ರಿ. AC ರೂಮ್ ಅಂತ ಬಂದಾಗ ಗಾಜ್ ಏನ್ ಗೊತ್ತೇನ್ರಿ ಒಂದ್ರ ಮೇಲೆ ಹಾಕಿರ್ತಾರ ಅಲ್ವಾ. ಆ ಗಾಜ್ ಅಂತಕ್ಕಂತ ಏನ್ ಗೊತ್ತೇನ್ರಿ ಅದು ಅವಾಹಕ ಅಂತ ಕರೀತಾರ. ಅದೇ ಗೊತ್ತೇನ್ರಿ ಉಷ್ಣ ಹರಿಯಲು ಬಿಡಂಗಿಲ್ಲ. ಈಗ AC ರೂಮ್ ಗೊತ್ತಿರ್ಬೇಕ್ರಿ ಅದು ಯಾವ ಕ್ರಿಯೆಗೆ ಅನ್ವಯ ಆಗೋದು ಗೊತ್ತೇನ್ರಿ ಅದು ಉಷ್ಣ ವಹನದ ಉಷ್ಣ ಏನಪ್ಪಾ ಬಂದಾಗ ಗೊತ್ತಿರ್ಬೇಕು ಉಷ್ಣ ವಹನದ ಕ್ರಿಯೆಗೆ ಅನ್ವಯ ಗೊತ್ತಿರ್ಲಿ. ನಂತರ ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗಿವೆ. ಸರ್ ಲೋಹಗಳು ಇಂಗ್ಲಿಷ್ ಏನ್ ಕರಿತಾ ಗೊತ್ತಿ ಮೆಟಲ್ ಅಂತ ಕರಿತಾರ ನೋಡಿ ಗೊತ್ತಿರ್ಬೇಕ್ರಿ. ಲೋಹಗಳನ್ನ ಗೊತ್ತೇನ್ರಿ ಉತ್ತಮ ವಾಹಕಗಳು. ಹೌದ್ರಿ ಸರ್ ಹೌದಲ್ವಾ. ಈಗ ಲೋಹ ಅಂತ ಅಂದಾಗ ಏನಾಗುತ್ತೆ ಉಷ್ಣ ಹರಿಯಲು ಬಿಡ್ತೈತಿ, ಅದು ಉತ್ತಮ ವಾಹಕ ಅಂತ ಕರಿತಾರ ನೋಡ್ರಿ. ಈ ಮಾಮೂಲಿ ನಾವು ಅಡಿಗೆ ಮಾಡಕ್ಕೆಲ್ಲ ಲೋಹದ ಪಾತ್ರಗಳನ್ನ ಬಳಸ್ತೀವಿ ಹೌದಲ್ವಾ. ಸರ್ ಇನ್ನೊಂದು ಗೊತ್ತಿರ್ಬೇಕು ಲೋಹ ಅಂದ್ರೆ ಏನು, ಮೆಟಲ್ ಅಂದ್ರೆ ಏನು. ಸರ್ ಸಿಂಪಲ್ ಆಗಿ ತಿಳ್ಕೊಡ್ರಿ. ಅಯಸ್ಕಾಂತ ಇರ್ತಲ್ವಾ, ಈ ಅಯಸ್ಕಾಂತ ಆಕರ್ಷಣೆ ಮಾಡಿಕೊಳ್ಳುವ ವಸ್ತುಗೆ ಅಂತ ಕರಿತಾರ ಗೊತ್ತೇನ್ರಿ ಲೋಹ ಅಂತ ಕರೀತಾರೆ. ಅಯಸ್ಕಾಂತ ಇರ್ತಲ್ವಾ, ಈ ಅಯಸ್ಕಾಂತವನ್ನು ಆಕರ್ಷಣೆ ಮಾಡಿಕೊಳ್ಳುವುದೇ ಯಾವ್ದು ಗೊತ್ತೇನ್ರಿ ಲೋಹ ಅಂತ ಕರೀತಾರ. ಗೊತ್ತಿರ್ಲಿ. ನೋಡ್ರಿ ಲೋಹ ಉತ್ತಮವಾಗಿದೆ, ಅದರಿಂದ ಅಲ್ಯೂಮಿನಿಯಂ ಏನ್ ಗೊತ್ತೇನ್ರಿ ಅಲ್ಯೂಮಿನಿಯಂ ಪಾತ್ರೆಗಳು ಏನ್ ಗೊತ್ತೇನ್ರಿ ಅಡುಗೆ ಮಾಡಲು ಉಪಯೋಗಿಸುತ್ತಾರೆ. ಅದೇ ಗೊತ್ತಿರ್ಬೇಕ್ರಿ. ಇವಾಗ ಲೋಹದ ಪಾತ್ರೆಗಳು ಏನ್ ಬಂದಾಗ ವಾಹಕ ಅಂದ್ರೆ ಉಷ್ಣ ಹರಿಯಲ್ ಬಿಡ್ತಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ ಅತಿ ಹೆಚ್ಚೇನ್ ಗೊತ್ತೇನ್ರಿ ಅಲ್ಯೂಮಿನಿಯಂ ಬಳಸ್ತಾರ. ನೋಡ್ರಿ ಈ ಅಲ್ಯೂಮಿನಿಯಂ ಅದಲ್ವಾ ಇದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ ಬಡವರ ಬೆಳ್ಳಿ ಅಂತ ಕರೀತಾರ. ಗೊತ್ತಿರ್ಬೇಕ್ರಿ ಬಡವರ. ಸರ್ ಬೆಳ್ಳಿ ಅಂತಿ ಯಾವ ಲೋಹ ಕರೀತಾರ ಗೊತ್ತೇನ್ರಿ ಅದು ಅಲ್ಯೂಮಿನಿಯಂ ಕರೀತಾರ ನೋಡಿ ಗೊತ್ತಿರ್ಲಿ. ಎಸ್ ನಂತರ ಬಂದಾಗ ನೆಕ್ಸ್ಟ್ ಲೈಟ್ ನೋಡಂಬರಿ ಏನದ ನೆಕ್ಸ್ಟ್ ಬರ್ತ ನೋಡಿ ಉಷ್ಣ ಸಂವಹನ. ಗೊತ್ತಿರ್ಬೇಕು ಇಂಗ್ಲಿಷ್ ಕರೀತಾರ ಗೊತ್ತೇನ್ರಿ ಹೀಟ್ ಕನ್ವೆನ್ಷನ್ ಅಂತ ಕರೀತಾರ. ಸರ್ ಹೀಟ್ ಕನ್ವೆನ್ಷನ್ ಅಂದ್ರೆ ಏನ್ರಿ. ಸರ್ ಕಣಗಳ ಚಲನೆ ಇಲ್ಲದೆ ಉಷ್ಣ ಪ್ರಸಾರವಾಗುವುದಕ್ಕೆ ಉಷ್ಣ ಸಂವಹನ ಎಂದು ಕರೆಯುತ್ತಾರೆ. ಸಿಂಪಲ್ ಈಗ ನೋಡ್ರಿ ಅಲ್ಲಿ ಉಷ್ಣವನ್ನ ಅಂತಂದಾಗ ಕಣಗಳ ಚಲನೆ ಇರ್ಲಿಲ್ಲ, ಇಲ್ಲಿ ಕಣಗಳ ಚಲನೆ ಇಲ್ಲ. ಸ್ನೇಹಿತರೆ ಗೊತ್ತಿರ್ಬೇಕ್ರಿ ಈ ಮಾಧ್ಯಮ ಬರ್ತದಲ್ವಾ, ಈಗ ಅಲ್ಲೂ ಘನ ಮಾಧ್ಯಮ ಅಂತೂ ಆಯ್ತು, ಇಲ್ಲಿ ಏನ್ ಗೊತ್ತೇನ್ರಿ ದ್ರವ ಮಾಧ್ಯಮ ಬರ್ತೈತಿ. ಸೊ ದ್ರವ ಬಂದಾಗ ಗೊತ್ತಿರ್ಬೇಕು ಇಲ್ಲಿ ಕಣಗಳನ್ ಗೊತ್ತೇನ್ರಿ ಸ್ವಲ್ಪ ಏನಪ್ಪಾ ಅಂದ್ರ ಬಿಡಿ ಆಗಿರ್ತ ಅಂತ ತಿಳ್ಕೊಡ್ರಿ ಹೌದಲ್ವಾ. ಬಿಡಿ ಆಗಿರ್ತಾವ. ಇದು ದ್ರವ ಮಾಧ್ಯಮ. ಯಾವ ಮಾಧ್ಯಮ ದ್ರವ. ಸರ್ ನಂತರ ಗೊತ್ತಿರ್ಬೇಕು ಇನ್ನೊಂದು ಬರ್ತಾ ನೋಡಿ ಅನಿಲ ಮಾಧ್ಯಮ. ಯಾವ ಮಾಧ್ಯಮ ಇದು ಅನಿಲ ಮಾಧ್ಯಮ ಅಂತ ತಿಳ್ಕೊಡ್ರಲ್ವಾ. ಗ್ಯಾಸ್ ಅನಿಲ ಮಾಧ್ಯಮ. ಇಲ್ಲಿ ಕಣಗಳು ಹೆಂಗ ಸ್ವತಂತ್ರವಾಗಿರ್ತಾವ. ಹೆಂಗಿರ್ತಾವ ಹೇಳ್ರಿ ಸ್ವತಂತ್ರವಾಗಿರ್ತಾವ ಅಂತ ಗೊತ್ತಿರ್ಲಿ. ಸ್ವತಂತ್ರವಾಗಿರ್ತಾವ ಅಂತ ಗೊತ್ತಿರ್ಬೇಕು.
ಇಲ್ಲಿ ಡೆಫಿನೇಷನ್ ಹೇಳ್ತಾರೆ ಗೊತ್ತೇನ್ರಿ, ಹೀಟ್ ಕನ್ವೆನ್ಷನ್ ಅಥವಾ ಉಷ್ಣ ಸಂವಹನ ಅಂತ ಬಂದಾಗ ಇಲ್ಲಿ ಕಣಗಳ ಚಲನೆಯಿಂದ ಉಷ್ಣ ಪ್ರಸಾರ ಆಗ್ತದೆ ಅಂತ ಹೇಳ್ತಾರೆ. ಈಗ ನೋಡ್ರಿ, ಸಪೋಸ್ ಈ ಕಣ ಅಲ್ವಾ, ಈ ಕಣ ಏನ್ ಗೊತ್ತೇನ್ರಿ ಬಿಸಿ ಆಗದ ಅಂತ ತಿಳ್ಕೊಡ್ರಿ, ಹೌದಲ್ವಾ? ಇದು ಏನಪ್ಪು ಬಿಸಿ ಅಂತ ತಿಳ್ಕೊಡ್ರಿ, ಏನ್ ಮಾಡ್ತಾ ಗೊತ್ತೇನ್ರಿ ಚಲನೆ ಮಾಡ್ತದ. ಇಲ್ಲಿ ಸ್ವಲ್ಪ ನಡ್ಕೋತ ನೋಡಿ ಚಲನೆ ಮಾಡ್ಕೊಂತ ಈ ಕಣ ಟಚ್ ಆಗ್ತದೆ ಅಂತ ತಿಳ್ಕೊಡ್ರಿ. ಈ ಕಣ ಟಚ್ ಆಯ್ತು ಗೊತ್ತೇನ್ರಿ, ಈ ಟಚ್ ಆಗಿಬಿಟ್ಟು ಬಿಸಿ ಆಗ್ತೈತಿ. ನಂತರ ಮತ್ತೆ ಈ ಕಣ ಚಲನೆ ಮಾಡ್ಕೊಂಡು ಇದು ಟಚ್ ಆಗತ್ತಾ, ಇದು ಟಚ್ ಆಗಿ ಮತ್ತೆ ಉಷ್ಣ ಪ್ರಸಾರ ಆಗುತ್ತೆ. ಅಂದ್ರೆ ಏನ್ ಗೊತ್ತೇನ್ರಿ, ಇಲ್ಲಿ ಕಣಗಳ ಚಲನೆಯಿಂದ ಉಷ್ಣ ಪ್ರಸಾರ ಆಗ್ತೈತಿ. ಅದಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ಉಷ್ಣ ಸಂವಹನ ಅಂತ ಕರೀತಾರೆ. ನೋಡ್ರಿ ಸೇಮ್ ಇಲ್ಲಿ ಕೂಡ ನೋಡ್ರಿ, ಇದು ಗಾಳಿದ ಇದು ಅನಿಲ ಮಾಧ್ಯಮ ಅಲ್ವಾ, ನೋಡಿ ಗೊತ್ತಿರ್ಬೇಕ್ರಿ. ಈ ಕಣ ಬಿಸಿ ಅಂತ ತಿಳ್ಕೊಡ್ರಿ, ಈ ಕಣ ನೋಡಿ ಚಲನೆ ಮಾಡ್ಕೊಂತ ಏನ್ ಮಾಡ್ತೇವೆ ಗೊತ್ತೇನ್ರಿ, ಈ ಕಣ ಟಚ್ ಅಂತ ತಿಳ್ಕೊಡ್ರಿ, ಇದು ಬಿಸಿ ಆಗ್ತೈತಿ. ಅಂದ್ರೆ ಈ ಕಣಗಳ ಚಲನೆಯಿಂದ ಉಷ್ಣ ಪ್ರಸಾರ ಹೋಗುದು ಯಾವ್ದು ಗೊತ್ತೇನ್ರಿ, ಉಷ್ಣ ಸಂವಹನ. ಸಿಂಪಲ್ ಆಗಿ ತಿಳ್ಕೊಡ್ರಿ. ಇದು ನೋಡಿ ಸಾಮಾನ್ಯವಾಗಿ ಎರಡು ಮಾಧ್ಯಮ ನಡೀತದೆ, ಒಂದು ದ್ರವ ಮಾಧ್ಯಮ, ಇನ್ನೊಂದು ಅನಿಲ ಮಾಧ್ಯಮ ನಡೀತದೆ ಗೊತ್ತಿರ್ಲಿ. ಎಸ್, ನಂತರ ಸಾಮಾನ್ಯವಾಗಿ ಉಷ್ಣ ಸಂವಹನ ಇಲ್ಲ ನೋಡಿ ಅದೇ ಕೊಟ್ಟಿದ್ದಾರೆ, ದ್ರವ ಮತ್ತು ಅನಿಲ ಮಾಧ್ಯಮದಲ್ಲಿ ನಡೆಯುತ್ತದೆ. ಸರ್, ಉಷ್ಣ ವಾಹನ ಅಂತ ಬಂದಾಗ ಗೊತ್ತಿರ್ಬೇಕು ಘನ ಮಾಧ್ಯಮ, ಉಷ್ಣ ಸಂವಹನ ಅಂತ ಬಂದಾಗ ದ್ರವ ಮತ್ತು ಅನಿಲ ಮಾಧ್ಯಮ. ನಂತರ ನೋಡ್ರಿ, ಉಷ್ಣವನ್ನು ತೆಗೆದುಕೊಂಡು ಮೇಲೆ ಹೋಗುವುದು ಮತ್ತು ತಂಪನ್ನು ತೆಗೆದುಕೊಂಡು ಕೆಳಗೆ ಬರುವ ಪ್ರಕ್ರಿಯೆಗೆ ಉಷ್ಣ ಸಂವಹನ ಅಂತ ಕರೀತಾರೆ. ಏನ್ ಗೊತ್ತೇನ್ರಿ, ಸಿಂಪಲ್ ಆಗಿ ಈ ಉಷ್ಣ ತಗೊಂಡು ಮೇಲೆ ಹೋಗೋದು, ನಂತರ ಇನ್ ತಂಪನ್ನು ಕೆಳಗಡೆ ತಗೊಂಬರುತ್ತೆ ನೋಡ್ರಿ, ಆ ಕ್ರಿಯೆಗೆ ಏನ್ ಕರೀತಾರೆ ಗೊತ್ತೇನ್ರಿ, ಉಷ್ಣ ಸಂವಹನ. ಅಂದ್ರೆ ಇದು ಎಕ್ಸ್ಟ್ರಾ ಡೆಫಿನೇಷನ್, ಇದನ್ನು ಕೂಡ ಗೊತ್ತಿರ್ಲಿ, ಅದಲ್ವಾ? ನಂತರ ಬಂದಾಗ ಸಿಂಪಲ್ ನೋಡ್ರಿ, ಉಷ್ಣ ಸಂವಹನದ ಅನ್ವಯಗಳು ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತೈತಿ. ಉಷ್ಣ ಸಂವಹನದಲ್ವಾ, ಈ ಉಷ್ಣ ಸಂವಹನದ ಅನ್ವಯಗಳು. ಎಸ್, ಈ ಉಷ್ಣ ಸಂವಹನದ ಅನ್ವಯಗಳ ಉಪಯೋಗಗಳು ಎಲ್ಲಿ ಬಳಸ್ತಾರೆ ಅಂತ ಒಂದಿಷ್ಟು ಮಾಹಿತಿ ನಂಬರ್ ನೋಡ್ರಿ. ನೀರನ್ನು ಕಾಯಿಸುವ ವಾಟರ್ ಹೀಟರ್, ಯಾವ ಹೀಟರ್ ಗೊತ್ತೇನ್ರಿ, ವಾಟರ್ ಹೀಟರ್ ಕೇವಲ ಮೇಲಿನ ನೀರನ್ನು ಮಾತ್ರ ಕಾಯಿಸಿ ಕೆಳಗಡೆ ನೀರನ್ನು ಏನ್ ಗೊತ್ತೇನ್ರಿ ಕಾಯಿಸುವುದಿಲ್ಲ. ಇದು ಉಷ್ಣ ಸಂವಹನ ಪ್ರಕ್ರಿಯೆ ಒಳಗೊಳ್ಳುತ್ತದೆ. ನೋಡ್ರಿ, ಸಿಂಪಲ್ ಅದ. ಇವಾಗ ಉಷ್ಣ ಸಂವಹನದ ಅನ್ವಯದಲ್ವಾ, ಅದ್ರ ಅನ್ವಯದ ಮೊದಲೇ ಉಪಯೋಗ ಗೊತ್ತಿರ್ಬೇಕ್ರಿ. ಏನಂತ ಬಂದಾಗ ಇವಾಗ ನೀರ್ ಕಾಸ್ತಿರಲ್ರಿ, ಆ ನೀರ್ ಕಾಸ ಹೀಟರ್ ಇರ್ತಾನ ನೋಡ್ರಿ, ಆ ಹೀಟರ್ ನೋಡ್ರಿ ನೀರ್ ಇಟ್ಟಾಗ ಏನ್ ಗೊತ್ತೇನ್ರಿ, ಮೊದಲ ಮೇಲಿಂದ ಅಷ್ಟು ನೀರ್ ಕಾಯ್ತ ಸ್ನೇಹಿತರೆ, ಕೆಳಗೆ ಕಾಯಂಗಿಲ್ಲ. ಅಲ್ಲಿಗೆ ಗೊತ್ತೇನ್ರಿ, ಅದು ಉಷ್ಣ ಸಂವಹನ ಕ್ರಿಯೆಗ ಒಳಗೊಳ್ತ ನೋಡ್ರಿ. ಮೊದಲು ಮೇಲಿಂದ ಕಣಗಳು ಏನ್ ಗೊತ್ತಿರಿ ಬಿಸಿ ಆಗಿರ್ತಾವ, ನಂತರ ಅದು ಚಲನೆ ಮಾಡ್ಕೊಂತ ಕೆಳಗಡೆ ಕಣ ಟಚ್ ಆಗುತ್ತೆ. ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಅಂದ್ರೆ ನೀರ್ ಕಾಯ್ಕೊಂತ ಹೋಗುತ್ತೆ. ಅಂದ್ರೆ ಗೊತ್ತೇನ್ರಿ, ಈ ವಾಟರ್ ಹೀಟರ್ ಅದಲ್ವಾ, ಇದು ಯಾವ ಕ್ರಿಯೆಗಳು ಗೊತ್ತೇನ್ರಿ, ಉಷ್ಣ ಸಂವಹನ. ಎಸ್, ನಂತರ ಗೊತ್ತಿರ್ಲಿ, ಈ ಮೋಟಾರಿನ ರೇಡಿಯೇಟರ್ ಅತಿ ಹೆಚ್ಚು ಕಾದಾಗ ತಣ್ಣೀರಿನ ನೀರನ್ನು ಹಾಕಿ ರೇಡಿಯೇಟರ್ ತಾಪವನ್ನು ಸರಿ ಮಾಡುವ ಪ್ರಕ್ರಿಯೆಗೆ ಉಷ್ಣ ಸಂವಹನ ಅನ್ವಯ ಗೊತ್ತಿರ್ತಾರೆ. ನೋಡ್ರಿ, ಗೊತ್ತಿರ್ಲಿ. ಸಿಂಪಲ್ ಆಗಿ ಈಗ ಮೋಟರ್ ಇರ್ತಾವ ನೋಡ್ರಿ, ನೀರ್ ಬಿಡ ಮೋಟರ್ ಇರ್ತಾವಲ್ರಿ, ಆ ಮೋಟರ್ ರೇಡಿಯೇಟರ್ ನೋಡ್ರಿ ಅತಿ ಹೆಚ್ಚಿನಪ್ಪ ಕಾಯ್ತು ಅಂತ ತಿಳ್ಕೊಡ್ರಿ, ವಿಷಯ ಅಂತ ತಿಳ್ಕೊಡ್ರಿ. ಆ ತಣ್ಣಾಗ ಮಾಡಕಂತ ತಿಳ್ಕೊ, ತಣ್ಣನೆ ನೀರ್ ಹಾಕ್ತಾರ ಅಂತ ತಿಳ್ಕೊಡ್ರಿ. ಆ ನೀರ್ ಹಾಕ್ತಾರಲ್ವಾ, ನೀರ್ ಹಾಕ ತಾಪವನ್ನು ಏನ್ಪಂದ್ ಬಂದಾಗ ಸರಿ ಮಾಡ್ಬೇಕಾದ್ರ ಅಥವಾ ಆ ಟೆಂಪರೇಚರ್ ಕಡಿಮೆ ಮಾಡ್ಬೇಕಂತ ತಿಳ್ಕೊಡ್ರಿ. ಅಲ್ಲಿ ಯಾವ ಕ್ರಿಯೆ ಅನ್ವಯ ಗೊತ್ತೇನ್ರಿ, ಗೊತ್ತಿರೋ ಉಷ್ಣ ಸಂವಹನ ಕ್ರಿಯೆ ಅನ್ವಯ ಗೊತ್ತಿರ್ಲಿ. ಸರ್, ನಂತರ ಮೂರನೇದು ಬರ್ತ ನೋಡ್ರಿ, ಉಷ್ಣ ವಿಕಿರಣ. ಸರ್, ಇಂಗ್ಲಿಷ್ ಏನ್ ಕರೀತಾರೆ ಗೊತ್ತೇನ್ರಿ, ಹೀಟ್ ರೇಡಿಯೇಷನ್ ಅಂತ ಕರೀತಾರೆ. ಸರ್, ಇವಾಗ ಕಣಗಳ ಚಲನೆ ಇಲ್ಲದೆ ಉಷ್ಣ ಪ್ರಸಾರ ಆಗೋದಕ್ಕೆ ಉಷ್ಣವಹನ ಅಂತ ಕರಿತೀವಿ, ಕಣಗಳ ಚಲನೆಯಿಂದ ಉಷ್ಣ ಪ್ರಸಾರವಾಗೋದಕ್ಕ ಉಷ್ಣ ಸಂವಹನ ಅಂತ ಕರಿತೀವಿ. ಸರ್, ಇವಾಗ ಉಷ್ಣ ವಿಕಿರಣ ಅಂದ್ರೆ ಏನ್ ಗೊತ್ತೇನ್ರಿ, ಸಿಂಪಲ್, ಈ ಕಣಗಳು ಇಲ್ಲದೆ ಕೊಟ್ಟರು, ಕಣಗಳು ಇಲ್ಲದೆ ಉಷ್ಣ ಪ್ರಸಾರವಾಗುವುದಕ್ಕೆ ಉಷ್ಣ ವಿಕಿರಣ ಅಂತ ಕರೀತಾರೆ. ಸರ್, ಇವಾಗ ಸಿಂಪಲ್ ಆಗಿ ತಿಳ್ಕೊಳ್ರಿ. ಇವಾಗ ಆ ಒಲೆ ಮ್ಯಾಗ ಸೇಮ್ ಪಾತ್ರೆ ಇಟ್ಟಿದೆ ಅಂತ ತಿಳ್ಕೊಳ್ರಿ, ಆ ಪಾತ್ರೆ ಇಟ್ಟಿದೀನಿ, ಪಾತ್ರೆ ನೀರ್ ಕಾಯ್ಕಿಟ್ಟೆ ಅಂತ ತಿಳ್ಕೊಳ್ರಿ, ಕೆಳಗಡೆ ಅಂತ ಗ್ಯಾಸ್ ಹಚ್ಚಿರ್ತೀರಿ. ಇವಾಗ ಆ ಪಾತ್ರೆ ಇರುತ್ತೆ ನೋಡ್ರಿ, ಪಾತ್ರೆ ಅಂತಕ್ಕಂತ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರೋ ಪಾತ್ರೆ ಅಂತ ಬಂದಾಗ ಅದು ಏನ್ ಗೊತ್ತೇನ್ರಿ, ಇಟ್ಟಿರ್ತಿರಲ್ವಾ, ಇಟ್ಟಾಗ ಏನ್ ಗೊತ್ತೇನ್ರಿ, ಅದು ಬೆಂಕಿ ಹಚ್ಚಿರ್ತ ತಿಳ್ಕೊಡ್, ಪಾತ್ರೆ ಕಾದಿರುತ್ತೆ ನೋಡ್ರಿ, ಪಾತ್ರೆ ಕೆಳಗಡೆಯಿಂದ ಉಷ್ಣ ಮೇಲ್ಗಡೆ ಬರ್ತಲ್ವಾ, ಇಟ್ಟು ಟಚ್ ಮಾಡ್ತಾ ಬಿಸಿ ಆಗುತ್ತೆ, ಅದು ಉಷ್ಣ ವಾಹನ. ಈ ಪಾತ್ರೆ ಒಳಗೆ ನೀರ್ ಇರುತ್ತೆ ನೋಡ್ರಿ, ಆ ನೀರ್ ಕಾಯ್ದ ನೋಡ್ರಿ, ಆ ವೈಟ್ ಏನಪ್ಪ ಬಂದಾಗ ಕಣಗ ಬರ್ತೈತೆ ನೋಡ್ರಿ, ಆ ವೈಟ್ ಕಣ ಏನಾಗುತ್ತಲ್ಲ, ಕಣಗಳು ಏನಾಗುತ್ತೆ ಕೆಳಗಿಂದ ಮೇಲಿಂದ ಕೆಳಗೆ ಹೋಗ್ತಾರ್ರಿ, ಅಲ್ಲಿ ಉಷ್ಣ ಸಂವಹನ ಆಗುತ್ತೆ ಸೆಂಟ್ರಿ. ಸರ್, ನಂತರ ಈ ಕೆಳಗಡೆ ನೋಡ್ರಿ ಪಾತ್ರೆ ಇರುತ್ತಲ್ವಾ, ಪಾತ್ರೆ ಕಡೆ ಕೆಳಗಡೆ ನೋಡ್ರಿ ಆ ಉಷ್ಣ ಬರುತ್ತಿರುತ್ತಲ್ವಾ, ಆ ಉಷ್ಣ ಬರೋದಕ್ಕೆ ಏನ್ ಗೊತ್ತೇನ್ರಿ, ಅದು ಗೊತ್ತಿರ್ಬೇಕು, ಅದು ಅಲೆಗಳ ಅಥವಾ ವಿಕಿರಣ ಅಂತ ಹೇಳ್ತಾರೆ ಸೆಂಟ್ರ, ಅದಲ್ವಾ? ಈ ಪಾತ್ರೆ ಏನ್ ಗೊತ್ತೇನ್ರಿ, ಗೊತ್ತಿರ್ಬೇಕು, ಪಾತ್ರೆ ಮೇಲೆ ಕಂಡು ಬರುವ ಬೆಂಕಿ ಉಷ್ಣವಹನ, ಪಾತ್ರೆಯಲ್ಲಿ ನೀರ್ ಬಿಸಿ ಆಗುತ್ತೆ ನೋಡ್ರಿ ಉಷ್ಣ ಸಂವಹನ. ನಂತರ ಈ ಪಾತ್ರೆ ಕೆಳಗಡೆ ಬೆಂಕಿ ಬರುತ್ತಲ್ವಾ ವಿಕಿರಣ, ಅದಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ಉಷ್ಣ ವಿಕಿರಣ ಅಂತ ಕರೀತಾರೆ. ಸಿಂಪಲ್ ಆಗಿ ಗೊತ್ತಿರ್ಲಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕಣಗಳು ಇಲ್ಲ, ಏನಪ್ಪಾ ಬಂದಾಗ ಮಾಧ್ಯಮಗಳು ಇಲ್ಲ, ಆದ್ರೂ ಉಷ್ಣ ಪ್ರಸಾರ ತಿಳ್ಕೊಳ್ಳೋದಕ್ಕೆ ಏನ್ ಕರೀತಾರ, ಉಷ್ಣ ವಿಕಿರಣ. ಸರ್, ಎಕ್ಸಾಂಪಲ್ ಗೊತ್ತಿರ್ಬೇಕು, ಸೂರ್ಯನ ಬೆಳಕು. ಆ ಬೆಳಕು, ಸೂರ್ಯನ ಬೆಳಕು ಗೊತ್ತಿರ್ಲಿ. ಸರ್, ಯಾವುದೇ ಮಾಧ್ಯಮಗಳ ಸಹಾಯವಿಲ್ಲದೆ ನೋಡಿ, ಇದು ಗೊತ್ತಿರ್ಬೇಕು ನಮ್ಗ. ಸರ್, ಯಾವುದೇ ಮಾಧ್ಯಮಗಳ ಸಹಾಯವಿಲ್ಲದೆ ಉಷ್ಣ ವರ್ಗಾವಣೆ ಆಗುತ್ತಲ್ವಾ, ಅದಕ್ಕೆ ಏನ್ ಕರೀತಾರ, ಉಷ್ಣ ವಿಕಿರಣ. ಅದಾಗ ಗೊತ್ತಿರ್ಲಿ. ಸರ್, ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ, ಸೂರ್ಯನಿಂದ ಬೆಳಕು ಭೂಮಿಗೆ ವಿಕಿರಣ ರೂಪದಲ್ಲಿ ತಲುಪುತ್ತದೆ. ಎಕ್ಸಾಂಪಲ್ ಗೊತ್ತಿರ್ಬೇಕ್ರಿ. ಈ ಸೂರ್ಯನಿಂದ ಬೆಳಕು ಭೂಮಿ ಬರುತ್ತೆ ನೋಡ್ರಿ, ಆ ಭೂಮಿ ಬರುತ್ತಲ್ವಾ, ಅದೇನ್ ಗೊತ್ತೇನ್ರಿ, ಉಷ್ಣ ವಿಕಿರಣದ ಉದಾಹರಣೆ ಅಂತ ಕೂಡ ಹೇಳಬಹುದು ಸ್ನೇಹಿತರೆ, ಗೊತ್ತಿರ್ಲಿ. ನಂತರ ಬಂದಾಗ
ಉಷ್ಣದ ಪ್ರಕಾರ ನೆಕ್ಸ್ಟ್ ನೋಡೋಣ. ಉಷ್ಣದ ಪ್ರಕಾರಗಳು. ಈ ಉಷ್ಣದ ಪ್ರಕಾರಗಳು ಎಷ್ಟು ಬರ್ತಾ ಗೊತ್ತೇನ್ರಿ? ಎರಡು ಬರ್ತಾವ. ಒಂದು ಗುಪ್ತೋಷ್ಣ, ಎರಡು ವಿಶಿಷ್ಟೋಷ್ಣ. ಗುಪ್ತೋಷ್ಣಕ್ಕೆ ಇಂಗ್ಲಿಷ್ ಹೆಂಗ್ ಕರಿತಾರ ಗೊತ್ತೇನ್ರಿ? ಲೆಟೆಂಟ್ ಹೀಟ್ ಅಂತ ಕರೀತಾರೆ. ಯಾವ ಹೀಟ? ಲೆಟೆಂಟ್ ಹೀಟ್ ಅಂತ ಕರೀತಾರ. ನಂತರ ಗೊತ್ತಿರ್ಬೇಕು ಇನ್ನೊಂದ್ ಬರ್ತದೆ ನೋಡ್ರಿ, ವಿಶಿಷ್ಟೋಷ್ಣ ಅಥವಾ ಇಂಗ್ಲಿಷ್ ಹೆಂಗ್ ಕರಿತಾರ ಗೊತ್ತೇನ್ರಿ? ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಯಾವ ಹೀಟ್? ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಬರ್ರಿ ಒಂದ್ ನೋಡೋಣ ಅಂತ. ಗುಪ್ತೋಷ್ಣ. ಸರಿ, ಗುಪ್ತೋಷ್ಣ ಅಂದ್ರೆ ಏನ್ರಿ ಅಂತ ಬಂದಾಗ ನೋಡ್ರಿ, ಉಷ್ಣತೆ ವ್ಯತ್ಯಾಸ ಇಲ್ಲದೆ ಈ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಏನಂತ ಬದಲಾಯಿಸುವ ಉಷ್ಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ? ಗುಪ್ತೋಷ್ಣ. ಸಿಂಪಲ್ ನೋಡ್ರಿ, ಈ ಉಷ್ಣ ಇರುತ್ತಲ್ವಾ, ಈ ಉಷ್ಣತೆಯ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಆಗುತ್ತೆ ನೋಡ್ರಿ, ಅದಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ? ಗುಪ್ತೋಷ್ಣ ಅಂತ ಕರೀತಾರೆ. ಸರ್ ಎಕ್ಸಾಂಪಲ್ ಗೊತ್ತಿರ್ಬೇಕ್ರಿ. ಇವಾಗ ಬರುಪ್ಪ ಮಂಜುಗಡ್ಡೆ ಅಂತ ತಿಳ್ಕೊಳ್ರಿ. ಸರ್ ಒಂದ್ ಮಂಜುಗಡ್ಡೆನ ಸಪೋಸ್ ಏನ್ ಗೊತ್ತೇನ್ರಿ? ಮಂಜುಗಡ್ಡೆ ತಗೊಂಡ್ ಕೈ ಅಂಗೈಯಲ್ಲಿ ಇಟ್ಕೋತೀನಿ ಅಂತ ತಿಳ್ಕೊಳ್ರಿ. ನನ್ ಕೈಯಲ್ಲಿ ಮಂಜುಗಡ್ಡೆ ಇಟ್ಕೋತೀನಿ ಅಂತ ತಿಳ್ಕೊಳ್ರಿ. ಮಂಜುಗಡ್ಡೆ ಇಟ್ಕೊಂಡ್ ಬಿಟ್ಟು ಗೊತ್ತೇನೆ 10 ನಿಮಿಷ ಬಿಡ್ರಿ. 10 ನಿಮಿಷ ಬಿಟ್ಟಾಗ ಗೊತ್ತೇನ್ರಿ, ಆ ಮಂಜುಗಡ್ಡೆ ಕರಗ್ ನೀರ್ ಆಗ್ತದೆ. ಆ ಮಂಜುಗಡ್ಡೆ ಕರಗ್ ನೀರ್ ಐತಲ್ವಾ, ಆ ಮಂಜುಗಡ್ಡೆ ಕರಗ್ಬೇಕಾದ್ರೆ ಉಷ್ಣ ಬೇಕಲ್ವಾ? ಅದು ಯಾವ ಉಷ್ಣ ಪಡ್ಕೋತ ಗೊತ್ತೇನೆ? ನಮ್ ದೇಹದ ಉಷ್ಣ. ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ನೋಡ್ರಿ, ಗೊತ್ತಿಲ್ವಾ? ಅಂದ್ರೆ ಯಾವುದೇ ಉಷ್ಣದ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ ನೋಡ್ರಿ, ಅದಕ್ಕೆ ಅಂತ ಕರೀತಾರೆ ಗುಪ್ತೋಷ್ಣ ಅಂತ ಕರೀತಾರೆ. ಸಿಂಪಲ್ ಆಗಿ ಗೊತ್ತಿರಬೇಕು ಸರ್. ಇದು ವಸ್ತುವಿನ ತಾಪದಲ್ಲಿ ಬದಲಾವಣೆ ಆಗಬೇಕಾದರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗಲು ಕೊಡಬೇಕಾದ ಉಷ್ಣಕ್ಕೆ ಗುಪ್ತೋಷ್ಣ ಅಂತ ಕರೀತಾರೆ. ಇವಾಗ ನೋಡ್ರಿ, ಇದು ಒಂದು ವಸ್ತುವಿನ ತಾಪ ಅಂತ ತಿಳ್ಕೊಂಡು ಬದಲಾವಣೆ ಆಗ್ಬೇಕಂದ್ರ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗುತ್ತೆ ನೋಡ್ರಿ. ಆ ಬದಲಾವಣೆ ಆಗ್ಬೇಕಾದ್ರೆ ಉಷ್ಣ ಕೊಡ್ತಾರಲ್ವಾ, ಆ ಉಷ್ಣ ಗುಪ್ತೋಷ್ಣ ಅಂತ ಕರೀತಾರೆ. ನೀವ್ ಹೇಳ್ದ ಇವಾಗ ದ್ರವ ಇದು ಘನ ಇರ್ತಿತ್ತು ನೋಡ್ರಿ, ಮಂಜುಗಡ್ಡೆದಲ್ವಾ, ಅದು ಘನ ಇತ್ತು ಅಂತ ತಿಳ್ಕೊಳ್ರಿ, ಅದು ದ್ರವ ರೂಪಕ್ಕೆ ಪರಿವರ್ತನೆ ಆಯ್ತು ನೋಡ್ರಿ. ಯಾವ ರೂಪಕ್ಕೆ ಹೇಳ್ರಿ? ದ್ರವ ರೂಪಕ್ಕೆ ಪರಿವರ್ತನೆ ಆಯ್ತಲ್ವಾ, ನಮ್ಗೆ ಗೊತ್ತಾಗಲ್ದೆ ದ್ರವ ರೂಪಕ್ಕೆ ಪರಿವರ್ತನೆ ಆಗುತ್ತೆ ನೋಡ್ರಿ. ಈ ಪರಿವರ್ತನೆ ಗುಪ್ತೋಷ್ಣ ಅಂತ ಕರೀತಾರೆ. ಸಿಂಪಲ್ ಹೌದಲ್ಲ? ಎಸ್. ನಂತರ ಈ ಗುಪ್ತೋಷ್ಣದ ಬಗ್ಗೆ ವಿವರಿಸಿದ ವಿಜ್ಞಾನಿ ಗೊತ್ತೇನ್ರಿ? ಜೋಸೆಫ್ ಬ್ಲಾಕ್. ಗೊತ್ತಿಲ್ರಿ? ಈ ಗುಪ್ತೋಷ್ಣದ ಬಗ್ಗೆ ವಿವರಿಸಿದ ವಿಜ್ಞಾನಿ ಯಾರು ಗೊತ್ತೇನ್ರಿ? ಜೋಸೆಫ್ ಬ್ಲಾಕ್ ಅಂತ ಬರ್ತಾರೆ. ಗೊತ್ತಿರ್ಬೇಕು. ಈ ಗುಪ್ತೋಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಗೊತ್ತೇನ್ರಿ? ಜೋಲ್ ಅಥವಾ ಕೆಜಿ ಅಂತ ಹೇಳ್ತಾರೆ. ಗುಪ್ತೋಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಗೊತ್ತೇನ್ರಿ? ಜೋಲ್ ಅಥವಾ ಕೆಜಿ ಅಂತ ಬರ್ತೈತಿ. ಗೊತ್ತಿರ್ಲಿ. ಈ ಗುಪ್ತೋಷ್ಣದ ಅನ್ವಯಗಳು ಸರಿ ಎಲ್ಲಿ ಬಳಸ್ತಾರ? ಈಗ ನೋಡ್ರಿ, ನಾವು ಜ್ಯೂಸ್ ಕುಡ್ತೀವಿ ಮಾಮೂಲಿ. ಇಲ್ಲಿ ನೋಡ್ರಿ ಅದೇ ಕೊಟ್ಟಿದ್ರೆ ಎಕ್ಸಾಮ್. ಹಣ್ಣಿನ ರಸದಂತ ದ್ರವಗಳನ್ನು ತಂಪು ಮಾಡಲು ಮಂಜುಗಡ್ಡೆ ಚೂರುಗಳನ್ನು ಬೆರೆಸುತ್ತಾರೆ. ನೋಡಿ ಸ್ನೇಹಿತರೆ, ಗೊತ್ತಿರ್ಬೇಕು. ಇವಾಗ ಹಣ್ಣಿನ ರಸದಂತ ದ್ರವಗಳನ್ನು ತಂಪು ಮಾಡಲು ಈ ಮಂಜುಗಡ್ಡೆ ಚೂರುಗಳನ್ನು ಬೆರೆಸುತ್ತಾರೆ. ಇವಾಗ ಜ್ಯೂಸ್ ಕುಡಿತೀರಲ್ವಾ, ಈಗ ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ನಿಂಬೆಹಣ್ಣು ಜ್ಯೂಸ್ ಕುಡಿತೀರಿ ನೋಡ್ರಿ. ಆ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕಾದ್ರೆ ಏನ್ ಗೊತ್ತೇನ್ರಿ? ಅದ್ರ ಒಳಗೆ ಜ್ಯೂಸ್ ಒಳಗೆ ಆ ಮಂಜುಗಡ್ಡೆ ಚೂರು ಹಾಕ್ತಾರೆ ನೋಡ್ರಿ. ಆ ಮಂಜುಗಡ್ಡೆ ಚೂರು ನೋಡಿ ಕರಗ್ ನೀರ್ ಆಗ್ತದೆ ಸ್ನೇಹಿತರೆ. ಆ ಮಂಜುಗಡ್ಡೆ ಕರಗ್ಬೇಕಾದ್ರೆ ಉಷ್ಣ ಬೇಕಲ್ವಾ? ಆ ಕರಗ್ತಲ್ವಾ, ಆ ಕರಗ ಉಷ್ಣ ಬೇಕು ನೋಡ್ರಿ. ಯಾವ ಉಷ್ಣ ಪಡ್ಕೋದ್ ಗೊತ್ತೇನ್ರಿ? ಆ ರಸದ ಉಷ್ಣ ಪಡ್ಕೋತು. ಕ್ವಶನ್ ಕೇಳ್ತಿರ್ತಾರ, ಆ ರಸದ ಉಷ್ಣ ಪಡ್ಕೋತ ಹಿಂಗ್ ಗೊತ್ತಿರ್ಲಿ. ಸೊ ನಂತರ ಈ ಮಣ್ಣಿನ ಮಡಿಕೆಯಲ್ಲಿ ಇಟ್ಟ ನೀರು ಸ್ವಲ್ಪ ಸಮಯದ ನಂತರ ತಣ್ಣಾಗುತ್ತೆ. ಈಗ ಮಡಿಕೆ ನೀರು ಇರುತ್ತೆ ಅಂತ ತಿಳ್ಕೊಳ್ರಿ. ಆ ಮಡಿಕೆ ನೀರು ನೋಡಿ ತಣ್ಣಗ ಆಗ್ಬೇಕಾದ್ರೆ ಕಾರಣ ಗೊತ್ತೇನ್ರಿ? ಗುಪ್ತೋಷ್ಣ. ನೋಡ್ರಿ, ಆ ಮಡಿಕೆ ಇರುತ್ತಲ್ವಾ, ಆ ಮಡಿಕೆ ನೋಡಿ ಸಣ್ಣ ಸಣ್ಣ ರಂಧ್ರ ಇರ್ತಾವ ನೋಡ್ರಿ. ಆ ರಂಧ್ರ ಇರ್ತಾವಲ್ವಾ, ಆ ರಂಧ್ರದ ಮೂಲಕ ಏನ್ ಗೊತ್ತೇನ್ರಿ? ನೀರುಗಳು ಆವಿ ಆಗ್ತದೆ ಸ್ನೇಹಿತರೆ. ಆವೇಗ್ ಬಿಟ್ಟು ಗೊತ್ತೇನ ಅಲ್ಲಿ ಗುಪ್ತೋಷ್ಣ ಪ್ರದರ್ಶನ ಆಗುತ್ತೆ. ಆ ಗುಪ್ತೋಷ್ಣದಿಂದ ಗೊತ್ತೇನ್ರಿ? ನೀರು ಮಡಿಕೆಯಲ್ಲಿರುವ ನೀರು ತಂಪಾಗುತ್ತೆ ಸ್ನೇಹಿತರೆ. ಗೊತ್ತಿರ್ಲಿ. ಎಸ್. ನಂತರ ಬಂದಾಗ ಗೊತ್ತಿರ್ಬೇಕ್ರಿ, ಯಾವ್ದೋ ಒಂದು ಬ್ಯೂಟಿಫುಲ್ ಡ್ರಿಂಕ್ ಅದಂತ ತಿಳ್ಕೊಳ್ರಿ. ಡ್ರಿಂಕ್ ಯಾವ್ದೇ ಒಂದು ಅದಂತ ತಿಳ್ಕೊಳ್ರಿ. ಆ ಡ್ರಿಂಕ್ ಒಳಗೆ ಏನ್ ಮಾಡ್ತಾರೆ ಗೊತ್ತೇನೆ? ಐಸ್ ಕ್ಯೂಬ್ ಹಾಕ್ತಾರ ಅಂತ ತಿಳ್ಕೊಳ್ರಿ. ಏನಾಗ್ತಾರೆ? ಐಸ್ ಹಾಕ್ತಾರ ನೋಡ್ರಿ. ಆ ಡ್ರಿಂಕ್ ಅದಂತ ತಿಳ್ಕೊಳ್ರಿ. ಡ್ರಿಂಕ್ ಒಳಗೆ ಐಸ್ ಹಾಕಿರ್ತಾರಲ್ವಾ, ಐಸ್ ಹಾಕ್ತಾರ ಅಂತ ತಿಳ್ಕೊಳ್ರಿ. ಆ ಐಸ್ ಏನ್ ಗೊತ್ತೇನೆ? ಕರಗ್ ನೀರ್ ಆಗ್ತದೆ ಸ್ನೇಹಿತರೆ. ಆ ಐಸ್ ಕರಗಿ ನೀರ್ ಹಾಕ್ಬೇಕಾದ್ರ ಉಷ್ಣ ಬೇಕಲ್ವಾ? ಅದು ಯಾವ ಉಷ್ಣ ಪಡ್ಕೋತೀವಿ ಗೊತ್ತೇನ್ರಿ? ಅದು ಗೊತ್ತಿರ್ಬೇಕು. ಡ್ರಿಂಕ್ ನ ಉಷ್ಣ ಪಡ್ಕೋತ ಗೊತ್ತಿರ್ಬೇಕು. ಅದಾಗ ಗೊತ್ತಿರ್ಲಿ. ಸಿಂಪಲ್ ಆಗಿ ಈ ರೀತಿ ಗೊತ್ತೇನು? ಗುಪ್ತೋಷ್ಣದ ಅದಲ್ವಾ ಅನ್ವಯಗಳಂತ ಗೊತ್ತಿರ್ಬೇಕು. ನಂತರ ಬಂದಾಗ ಈ ಗುಪ್ತೋಷ್ಣದ ಪ್ರಕಾರಗಳನ್ನ ಬರ್ತಾನೆ ನೋಡ್ರಿ. ಟೈಪ್ಸ್ ಆಫ್ ಲೆಟೆಂಟ್ ಹೀಟ್ ಅಂತ ಕರೀತಾರೆ ಇಂಗ್ಲಿಷ್ ದಾಗ. ಗೊತ್ತಿರ್ಲಿ. ನಂತರ ಒಂದು ಗೊತ್ತಿರ್ಬೇಕು, ದ್ರವನ ಗುಪ್ತೋಷ್ಣ. ಸರ್ ಲೆಟೆಂಟ್ ಹೀಟ್ ಆಫ್ ಅಂತ ಗೊತ್ತೇನ್ರಿ? ಫ್ಯೂಷನ್ ಅಂತ ಕರೀತಾರೆ. ಗೊತ್ತಿರ್ಲಿ. ಸರ್ ನಂತರ ಆವೀಕರಣ ಗುಪ್ತೋಷ್ಣ ಅಂತ ಬರ್ತ ನೋಡ್ರಿ. ಆವೀಕರಣ ಗುಪ್ತೋಷ್ಣ. ಬರ್ರಿ ಒಂದೊಂದಾಗ ನೋಡ್ಕೊಂತ ಹೋಗೋಣ ಅಂತ. ಸರ್ ಒಂದ್ ಗೊತ್ತಿರ್ಬೇಕು, ದ್ರವನ ಗುಪ್ತೋಷ್ಣ. ಯಾವ ಗುಪ್ತೋಷ್ಣ? ಈ ದ್ರವನ ಗುಪ್ತೋಷ್ಣ ಬಂದಾಗ ಒಂದು ನಿರ್ದಿಷ್ಟ ದ್ರವ್ಯರಾಶಿ ವಸ್ತುವನ್ನು ಅದರ ತಾಪ ಹೆಚ್ಚು ಮಾಡದೆ ಘನ ಸ್ಥಿತಿಯಿಂದ ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ಬದಲಾಯಿಸೋದಕ್ಕೆ ಬೇಕಾಗಿರುವ ಈ ಉಷ್ಣ ಇರುತ್ತಲ್ವಾ, ಆ ಉಷ್ಣಕ್ಕೆ ವಸ್ತುವಿನ ದ್ರವನ ಗುಪ್ತೋಷ್ಣ ಅಂತ ಕರೀತಾರೆ. ಇವಾಗ ಘನ ಅಂತ ತಿಳ್ಕೊಳ್ರಿ. ಘನ ಇರ್ತಕ್ಕಂಥ ವಸ್ತು ಈ ದ್ರವ ರೂಪಕ್ಕೆ ಪರಿವರ್ತನೆ ಆಗ ತಿಳ್ಕೊಳ್ರಿ. ಆ ಪರಿವರ್ತನೆ ಉಷ್ಣ ಕೊಡ್ತೀರಿ ನೋಡ್ರಿ. ಆ ಉಷ್ಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ? ದ್ರವನ ಗುಪ್ತೋಷ್ಣ ಅಂತ ಕರೀತಾರೆ. ಸಿಂಪಲ್ ಆಗಿ ತಿಳ್ಕೊಳ್ರಿ. ಸರ್ ನಂತರ ಈ ದ್ರವನ ಗುಪ್ತೋಷ್ಣದ ಏಕಮಾನ ಗೊತ್ತೇನ್ರಿ? ಸೇಮ್ ಜೋಲ್ ಅಥವಾ ಕೆಜಿ. ಜೋಲ್ ಅಥವಾ ಕೆಜಿ ಗೊತ್ತಿರ್ಲಿ. ಸರ್ ನಂತರ ಆವೀಕರಣ ಗುಪ್ತೋಷ್ಣ. ಈಗ ನೋಡ್ರಿ, ನಂತರ ಒಂದು ನಿರ್ದಿಷ್ಟ ದ್ರವ್ಯರಾಶಿ ಆ ವಸ್ತುವನ್ನು ಅದರ ತಾಪ ಹೆಚ್ಚಿಸದೆ ದ್ರವ ಸ್ಥಿತಿಯಿಂದ
ಸಂಪೂರ್ಣವಾಗಿ ಆವಿ ಸ್ಥಿತಿಗೆ ಬದಲಾಯಿಸಲು ಕೊಡುವ ಉಷ್ಣಕ್ಕೆ ಆವಿಕರಣ ಗುಪ್ತೋಷ್ಣ ಅಂತ ಕರೀತಾರೆ. ನೋಡ್ರಿ ಇವಾಗ ದ್ರವದ ಅಂತ ತಿಳ್ಕೊಳ್ರಿ, ಆ ದ್ರವ ವಸ್ತು ಏನಪ್ಪ ಬಂದಾಗ ಏನ್ ಪರಿವರ್ತನೆ ಆಗುತ್ತೆ ಏನ್ರಿ, ಆವಿ ಸ್ಥಿತಿ ಪರಿವರ್ತನೆ ಆಗುತ್ತೆ ಅಂತ ತಿಳ್ಕೊಳ್ರಿ. ದ್ರವ ಇರ್ತಕ್ಕಂಥ ವಸ್ತು ಆವಿ ರೂಪಕ್ಕೆ ಪರಿವರ್ತನೆ ಅಂತ ತಿಳ್ಕೊಳ್ರಿ. ಆ ದ್ರವ ಇರ್ತಕ್ಕಂಥ ವಸ್ತು ಆವಿ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಏನು ಉಷ್ಣ ಕೊಡ್ತೀರಿ ನೋಡ್ರಿ, ಆ ಉಷ್ಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ಆವಿಕರಣ ಗುಪ್ತೋಷ್ಣ ಅಂತ ಕರೀತಾರೆ. ಸ್ನೇಹಿತರೆ ಗೊತ್ತಿರಲಿಲ್ಲ. ನಂತರ ಈ ಆವಿಕರಣ ಗುಪ್ತೋಷ್ಣದ ಅಂತಾರಾಷ್ಟ್ರೀಯ ಕಮನ ಗೊತ್ತೇನ್ರಿ, ಸೇಮ್ ಜೋಲ್ ಅಥವಾ ಕೆಜಿ. ಏನ್ ಹೇಳ್ರಿ, ಜೋಲ್ ಅಥವಾ ಕೆಜಿ ಗೊತ್ತಿರ್ಲಿ ಸರ್. ನಂತರ ಬಂದಾಗ ಗೊತ್ತಿಲ್ರಿ, ಪ್ರೆಷರ್ ಕುಕ್ಕರ್ ನಲ್ಲಿ ಅಡುಗೆ ಮಾಡುವುದರಿಂದ ಆಹಾರವು ಬೇಗನೆ ಬೇಯುವುದರ ಜೊತೆಗೆ ಇಂಧನ ಅಪಾಯವನ್ನು ತಡೆಗಟ್ಟಲಾಗುವುದು ಕಾರಣ. ಅದರಲ್ಲಿ ಹಬೆಯ ಒತ್ತಡ ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. ಇದು ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಬರುತ್ತೆ ಎಕ್ಸಾಂಪಲ್ ಗೊತ್ತಿರ್ಲಿ ಸರ್. ನೋಡ್ರಿ ಈ ವಿಶಿಷ್ಟೋಷ್ಣ ಬಂದಾಗ ನಮ್ಗೆ ಗೊತ್ತಿರ್ಬೇಕು, ಇದಕ್ಕೆ ಇಂಗ್ಲಿಷ್ ಏನ್ ಕರೀತಾರೆ ಗೊತ್ತಾ, ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಯಾವ ಹೀಟ್, ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ ಗೊತ್ತಿರ್ಲಿ. ನೋಡ್ರಿ 1 kg, ಯಾವ ಕೆಜಿ, 1 kg ರಾಶಿಯುಳ್ಳ ಒಂದು ವಸ್ತುವಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣಕ್ಕೆ ವಿಶಿಷ್ಟೋಷ್ಣ ಅಂತ ಕರೀತಾರೆ. ಸಿಂಪಲ್ ತಿಳ್ಕೊಳ್ರಿ. ಅವಾಗ ವಿಶಿಷ್ಟೋಷ್ಣ ಅಂತ ಗೊತ್ತೇನ್ರಿ ಸರ್. 1 kg ಏನ್ ಗೊತ್ತೇನು, 1 kg ರಾಶಿ ಉಳ್ಳ. ಸರ್ ಯಾವುದೇ ಒಂದು ವಸ್ತು ತಗೊಳ್ರಿ, ಅದು ನೀರ್ ತಗೊಳ್ರಿ. ಈಗ ಏನ್ ಗೊತ್ತೇನ್ರಿ, 1 kg 1 ಗ್ರಾಮ್ ನೀರ್ ನೋಡ್ರಿ, 1 ಗ್ರಾಮ್ ನೀರ್ ಏನ್ ಗೊತ್ತೇನ್ರಪ್ಪ ಅಂದ್ರ, 1 ಗ್ರಾಮ್ ನೀರ 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪ ಹೆಚ್ಚಿಸಬೇಕಾದ್ರೆ ಉಷ್ಣ ಕೊಡ್ತಾರಲ್ವಾ, ಅದು ಕ್ಯಾಲೋರಿ ಅಂತ ಕರೀತಾರೆ. ಸರ್ ಇಲ್ಲಿ ನೀರು ತಗೋರಿ, ಕಲ್ ತಗೋರಿ, ಮಣ್ಣು ತಗೋರಿ, ಏನೇ ಒಂದು ಗ್ರಾಮ ವಸ್ತು ತಗೊಳ್ರಿ, ಆ ವಸ್ತು ಏನಪ್ಪ ಬಂದಾಗ ಅದ್ರ ತಾಪ ಏನ್ ಗೊತ್ತೇನ್ರಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸ್ಬೇಕಂತ ತಿಳ್ಕೊಳ್ರಿ. ಆ ಹೆಚ್ಚಿಸ್ಬೇಕಾದ್ರೆ ಏನು ಉಷ್ಣ ಕೊಡ್ತಾರಲ್ವಾ, ಆ ಉಷ್ಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ವಿಶಿಷ್ಟೋಷ್ಣ ಅಂತ ಕರೀತಾರೆ. ಯಾವ ಉಷ್ಣ, ವಿಶಿಷ್ಟೋಷ್ಣ ಅಂತ ಕರೀತಾರೆ ಗೊತ್ತಿರ್ಲಿ ಸರ್. ನೋಡ್ರಿ ಈ ವಿಶಿಷ್ಟೋಷ್ಣದ ಏಕಮಾನ ಗೊತ್ತಿರ್ಬೇಕಾದ್ರು ಜೋಲ್ ಅಥವಾ ಕೆಲ್ವಿನ್. ಸರ್ ಗೊತ್ತಿರ್ಬೇಕು, ಜೋಲ, ಕೆಜಿ ಅಥವಾ ಕೆಲ್ವಿನ್ ಅಂತ ಕೂಡ ಬರ್ತದೆ. ಏನ್ ಬರ್ತದೆ ಹೇಳ್ರಿ, ಕೆಲ್ವಿನ್ ಅಂತ ಬರ್ತೈತಿ. ನಂತರ ಗರಿಷ್ಠ ನೋಡ್ರಿ ಉಷ್ಣ ಸಾಮರ್ಥ್ಯ ಹೊಂದಿರುವ, ನೋಡ್ರಿ ಗೊತ್ತಿರೋ ಯಾವ್ದು, ನೀರು. ಈ ಭೂಮಿದಲ್ವಾ, ನೋಡ್ರಿ ಈ ಭೂಮಿಯ ಮೇಲೆ ಅಥವಾ ಪರಿಸರದಲ್ಲಿ ಅತಿ ಹೆಚ್ಚಿನ ಗೊತ್ತೇನ್ರಿ ವಿಶಿಷ್ಟೋಷ್ಣ ಹೊಂದಿರುವ ಸಾಮರ್ಥ್ಯ ಹೊಂದಿರೋ ಯಾವ್ದು ಗೊತ್ತೇನ್ರಿ, ನೀರು. ಎಷ್ಟು ಗೊತ್ತೇನ್ರಿ ಸರ್, 4700 ಜೋಲ್ ಅಷ್ಟು ಉಷ್ಣ ಕೊಟ್ಟನ್ ಗೊತ್ತ. ನೀರಾಗ ತಾಪ ಏನಪ್ಪ ಅಂದ್ರೆ ಬಿಸಿ ಆಗ್ತದೆ ಗೊತ್ತಿರ್ಲಿ. ಕನಿಷ್ಠ ಹೊಂದಿರೋದ ಗೊತ್ತೇನ್ರಿ, ಸೀಸ್ ಅಂತ ಹೇಳ್ತಾರೆ, ಗೊತ್ತಿರ್ಬೇಕು. ಎಸ್ ನೆಕ್ಸ್ಟ್ ನೋಡ್ರಿ ಗೊತ್ತಿರ್ ನೀರಿನ ಗರಿಷ್ಠ ವಿಶಿಷ್ಟೋಷ್ಣದ ಪರಿಣಾಮಗಳು, ಹೌದಲ್ವಾ. ಈಗ ನೋಡ್ರಿ ಗೊತ್ತಿರ್ಬೇಕು ಸಿಂಪಲ್ ಆಗಿ, ಈ ಕಾರಿನ ರೇಡಿಯೇಟರ್ ನಲ್ಲಿ ನೀರನ್ನು ತಂಪು ಕಾರ್ಯಾಗಿ ಬಳಸುತ್ತಾರೆ. ಈ ಕಾರ್ಗಳು ಇರುತ್ತೆ ನೋಡ್ರಿ, ಆ ಕಾರಿನ ರೇಡಿಯೇಟರ್ ನೀರು ಬಳಸ್ತಾರೆ. ನೀರಾಗ ಬಳಸ್ತಾರೆ ಗೊತ್ತೇನ್ರಿ, ತಂಪು ಕಾರ್ಯಾಗಿ ಬಳಸ್ತಾರಂತ. ನೀರಿಗೆ ಹೆಚ್ಚಾದ ವಿಶಿಷ್ಟೋಷ್ಣ ಉರಿಯುವುದರಿಂದ ತಾಪವನ್ನು ಹೆಚ್ಚಿಸದೆ ಹೆಚ್ಚಾದ ಉಷ್ಣವನ್ನು ಹೀರಿಕೊಳ್ಳುತ್ತದೆ. ಏನ್ ನೋಡ್ರಿ, ಈ ಕಾರ್ ಇರುತ್ತಲ್ವಾ, ಆ ಕಾರಿನ ಇಂಜಿನ್ ರೇಡಿಯೇಟರ್ ಇರುತ್ತೆ ನೋಡ್ರಿ, ಆ ರೇಡಿಯೇಟರ್ ನೀರ್ ಹಾಕ್ತಾರ ಗೊತ್ತೇನ್ರಿ. ಆ ಇಂಜನ್ ಏನ್ ಗೊತ್ತಪ್ಪ ಅಂದ್ರೆ ಬಿಸಿ ಆದ್ರೂ ಏನ್ ಗೊತ್ತೇನ್ರಿ, ಆ ನೀರ್ ಏನ್ ಮಾಡ್ತಾ ಗೊತ್ತೇನ್ರಿ, ಆ ಉಷ್ಣ ಪಡ್ಕೋತೈತಿ. ಪಡ್ಕೋತಂತ ಏನ್ ಮಾಡ್ತಾರೆ ಗೊತ್ತೇನ್ರಿ, ನೀರ್ ಹಾಕ್ತಾರಂತ ಗೊತ್ತಿರ್ಲಿ. ನಂತರ ನೀರಿನ ವಿಶಿಷ್ಟೋಷ್ಣ ಅತ್ಯಧಿಕವಾಗಿದೆ. ಇದರಿಂದಾಗಿ ಜಲಾಶಯಗಳಲ್ಲಿರುವ ನೀರೇನ್ ಗೊತ್ತೇನ್ರಿ, ಬೇಸಿಗೆಯಲ್ಲಿ ಬಹಳಷ್ಟು ಉಷ್ಣವನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಜಲಾಶಯಗಳ ಬಳಿ ತಾಪವು ಏನ್ ಗೊತ್ತೇನ್ರಿ, ದೂರದಲ್ಲಿರುವ ಸ್ಥಳಗಳಿಂದ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ ಇನ್ನೊಂದು ಗೊತ್ತಿರ್ಬೇಕು, ಸಿಂಪಲ್ ಆಗಿ ತಿಳ್ಕೊಳ್ರಿ. ಇವಾಗ ಈಗ ನೋಡ್ರಿ ಊರಾಗ ಹಳ್ಳಿ ಕಡೆ ಅಂತ ಬಂದಾಗ ಹಳ್ಳ ಇರ್ತಾವ ನೋಡ್ರಿ, ಹಳ್ಳದಾಗ ಏನ್ ಮಾಡ್ತಾರಪ್ಪ ಬಂದಾಗ, ಆ ಹಳ್ಳಿ ಕಡೆ ನೋಡ್ರಿ ಬೆಳಿಗ್ಗೆ 4-5 ಗಂಟೆ ಏನಪ್ಪ ಬಂದಾಗ ದನಗಳು ಎತ್ಕೊಂಡಿರ್ತಾವ ನೋಡ್ರಿ, ಅವ್ ಜಳಕ ಸ್ನಾನ ಮಾಡಕ್ ಹೋಯ್ತಿರ್ತಾರ ನೋಡ್ರಿ. ಆ ಸ್ನಾನ ಮಾಡಕ್ ಹೋದಾಗ ಏನ್ ಗೊತ್ತೇನ್ರಿ, ಏನಪ್ಪ ಬಂದಾಗ ಈಗ ಹಳ್ಳ ಇರ್ತಾವ, ಹಳ್ಳ ಕೊಳ್ಳ ಕೆರೆ ನೀರ್ ಇರ್ತಾವ ನೋಡ್ರಿ, ಆ ಬೆಳಿಗ್ಗೆ ನೀರಿಂದ ಗೊತ್ತಪ್ಪ ಅಂದ್ರೆ ಹೊಗೆ ಬರ್ತಿರ್ತದ. ಆ ಹೊಗೆ ಬರ್ತಿರ್ತೈತಿ. ನೀವು ಹೊಗೆ ಬರೋಣ ಯಪ್ಪ ಹಳ್ಳಕ್ಕ ಕೆರೆಕ್ ಯಾರ್ ಬೆಂಕಿ ಇಟ್ರ ಅಂತಾರ, ನೋವೇ ಚಾನ್ಸ್ ಇಲ್ಲ ಸ್ನೇಹಿತರೆ. ಗೊತ್ತಿರ್ಬೇಕ್ರಿ ಯಾಕೆ ಬರ್ತದೆ ಗೊತ್ತೇನ್ರಿ ಹೊಗೆ. ನೋಡ್ರಿ ಅದು ಡೇ ಹೊತ್ತೆಲ್ಲ ಫುಲ್ ಏನ್ ಮಾಡ್ತದೆ ಗೊತ್ತೇನ್ರಿ, ನೀರ್ ಈಗ ಹಳ್ಳದ ಏನ್ ಮಾಡ್ತದೆ ಗೊತ್ತೇನ್ರಿ, ಉಷ್ಣ ಪಡ್ಕೋತೈತಿ ಅದಲ್ವಾ. ಉಷ್ಣ ಪಡ್ಕೊಂಡ್ ಏನ್ ಮಾಡ್ತದೆ ಗೊತ್ತೇನ್ರಿ, ಈಗ ಹ್ಯಾಂಗ ಬಿಸಿಲು ಕಡಿಮೆ ಆಗ್ತಾ ಹೋಗ್ತಾ ನೋಡ್ರಿ, ಹಂಗೇನ್ ಗೊತ್ತೇನ್ರಿ, ಆ ನೀರ್ ಏನ್ ಮಾಡ್ತದೆ ಗೊತ್ತ, ಹಳ್ಳದ ಏನಪ್ಪ ಅಂದ್ರೆ ಉಷ್ಣ ಬಿಡುಗಡೆ ಮಾಡ್ತದೆ ಸ್ನೇಹಿತರೆ. ನೋಡ್ರಿ ಗೊತ್ತಿರ್ಬೇಕು, ಅತಿ ಹೆಚ್ಚು ಉಷ್ಣವನ್ನು ಪಡೆದುಕೊಳ್ಳುವ ಶಕ್ತಿ ಹೊಂದಿರೋದು ನೀರು ಅದಲ್ವಾ. ಈಗ ಡೇ ಹೊತ್ ಫುಲ್ ಎಲ್ಲ ಉಷ್ಣ ಪಡ್ಕೋತೈತಿ, ಆ ಬೆಳಗ್ಗೆ ಹೊತ್ತು ಏನ್ ಮಾಡ್ತದೆ ಗೊತ್ತೇನ್ರಿ, ಆ ನೀರಂತ ಹಳ್ಳದ ನೀರಪ್ಪ ಅಂದ್ರೆ ಉಷ್ಣ ಬಿಡುಗಡೆ ಮಾಡ್ತದೆ. ಇದು ಕೂಡ ಏನ್ ಗೊತ್ತೇನ್ರಿ, ಸಿಂಪಲ್ ಆಗಿ ನಮ್ಗೆ ಗೊತ್ತಿರ್ಬೇಕು. ಎದಕ್ಕೆ ಎಕ್ಸಾಂಪಲ್ ಅಂತ ಬಂದಾಗ ನೀರಿನ ವಿಶಿಷ್ಟೋಷ್ಣಕ್ಕ. ನಂತರ ಹಾಗೆ ಚಳಿಗಾಲದಲ್ಲಿ ಜಲಾಶಯಗಳಲ್ಲಿರುವ ನೀರು ಉಷ್ಣವನ್ನು ಬಿಟ್ಟು ಕೊಡುತ್ತವೆ. ನಂತರ ಅದರಲ್ಲಿ ಅಲ್ಲಿನ ತಾಪವು ಸಾಪೇಕ್ಷವಾಗಿ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಗೊತ್ತಿರ್ಲಿ, ಇದು ಕಾಮನ್ ಆಗಿ ಗೊತ್ತಿರ್ಬೇಕು. ನೀರಿನ ವಿಶಿಷ್ಟೋಷ್ಣ ಅಂತ ಬಂದಾಗ ಹೌದಲ್ವಾ, ಗೊತ್ತಿರ್ಬೇಕು. ಉಷ್ಣ ಅಂತ ಬಂದಾಗ 3 ಜನ ಕೇಳ್ತಿರ್ತಾರೆ ಹೌದಲ್ವಾ, ಹೀಗಾಗಿ ಇಂಪಾರ್ಟೆಂಟ್ ಕೂಡ ಆಗ್ತೈತಿ. ಆಲ್ಮೋಸ್ಟ್ ಒಂದಿಷ್ಟು ಮಾಹಿತಿ ಕವರ್ ಮಾಡಿದ್ದೀನಿ ಅನ್ಕೋತೀನಿ ಹೌದಲ್ವಾ. ಎಸ್ ಮತ್ತೆ ಸಿಗೋಣ ಅಂತ ಮುಂದಿನ ಕ್ಲಾಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.